ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ರ ಸಂಪೂರ್ಣ ನ್ಯೂಸ್. ನಾನು ಪೂಜಾ ಗುರಪ್ಪ. ಇವತ್ತು ನನ್ನ ಜೊತೆ ಚಿಟ್ ಚಾಟ್ ಒಟ್ಟಿಗೆ ಸಿಕ್ಕಿದ್ದಾರೆ ಕಿರಣ್ ಆದಿತ್ಯ ಅವರು. ಲೈಫ್ ಟುಡೇ ಸಿನಿಮಾದ ಬಗ್ಗೆ ಆಲ್ರೆಡಿ ಅಪ್ಡೇಟ್ ಸಿಕ್ಕಿದೆ ನಿಮಗೊಂದು ಸ್ವಲ್ಪ. ಸೊ ಅದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಹೆಚ್ಚಿಗೆಯಾಗಿ ಮಾತಾಡ್ತಾ ಹೋಗೋಣ. ಹಾಯ್ ಸರ್, ಹೇಗಿದ್ದೀರಾ? ನಮಸ್ತೆ ಮೇಡಮ್, ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಸಂಪೂರ್ಣ ಜೊತೆ ಸೆಕೆಂಡ್ ಟೈಮ್ ಮೀಟ್ ಆಗ್ತಾ ಇರೋದು. ಸೊ ನಿಮ್ಮ ಸಾಂಗ್ ರಿಲೀಸ್ ಆದಾಗ ನಿಮ್ಮ ಜೊತೆ ಮಾತಾಡಿದ್ದೆ. ಸೊ ಹೇಗೆ ನಡೀತಾ ಇದೆ ಕೆಲಸ, ವರ್ಕು ಅನ್ನುವಂಥದ್ದು? ಮೇಡಮ್ ಆಲ್ಮೋಸ್ಟ್ ಅದೇ, ಈಗ ಒಂದು ಸಾಂಗ್ ರಿಲೀಸ್ ಆಗಿದೆ. ಈಗ ಸೆಕೆಂಡ್ ಸಾಂಗ್ ರಿಲೀಸ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಈಗ ಟಾಕ್ಸಿಕ್ ಇರೋದ್ರಿಂದ ಅದೆಲ್ಲ ಮುಗಿಸ್ಕೊಂಡು ಬರೋಣ ಅಂತ ಬಂದರೆ, ನಮ್ಮ ಸಾಂಗ್ ಎಂಥ ದೊಡ್ಡ ಹಿಟ್ ಆದ್ರೂ ಅದ್ರ ಮುಂದೆ ನಿಲ್ಲಲ್ಲ ಅಂತ ಗೊತ್ತಿದೆ. ಸೊ ಸಿನಿಮಾ ಬಂದಾದ್ಮೇಲೆ ನೆಕ್ಸ್ಟ್ ಸಾಂಗ್ ರಿಲೀಸ್ ಮಾಡ್ತಾ ಇದ್ದೀವಿ ಮೇಡಮ್, ಸೆಕೆಂಡ್ ಸಾಂಗ್. ಅಲ್ಲ, ನೀವೇನು ಟಾಕ್ಸಿಕ್ಕಿಗೆ ಎದುರುಕೊಂಡಿದ್ದ ಅಂತ? ಮೇಡಮ್ ಏನಂದ್ರೆ ಇರೋ ಫ್ಯಾಕ್ಟ್, ಇವಾಗ ನಾನು ಫಾರ್ ಎಕ್ಸಾಂಪಲ್ ಈಗ ಮಾರ್ಚ್ 15 ಸಾಂಗ್ ಬಿಟ್ಟೆ ಅಂದ್ಕೊಳ್ಳಿ, ನನ್ನ ಸಾಂಗ್ ನೋಡ್ತಾರ ಎಸ್ ಸರ್ ನೋಡ್ತಾರ? ಸರ್ ಖಂಡಿತ ಒಂದು ವಿಚಾರ, ಟಾಕ್ಸಿಕ್ ಎಲ್ಲರೂ ನೋಡ್ತಾರೆ. ಆ ಮಟ್ಟಕ್ಕೆ ಒಂದು ಇಂಪ್ಯಾಕ್ಟ್ ಮಾಡಿದೆ ಅಂತಲೇ ಹೇಳ್ಬೋದು. ಯಾಕೆ ನಿಮ್ಮ ಸಾಂಗ್ ಚೆನ್ನಾಗಿದ್ರೆ ನೋಡ್ತಾರೆ ಖಂಡಿತ. ಆಡಿಯನ್ಸ್ನ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಮೇಡಮ್, ಸಪ್ರೇಟ್ ಅವ್ರದ್ದೇ ನೋಡಲಿ, ಆಮೇಲೆ ಯಶ್ ಸರ್ ಫ್ಯಾನ್ದೇ ಇನ್ನೊಂದ್ಸರಿ ನೋಡಲಿ, ಅವ್ರದ್ದಾದ್ಮೇಲೆ ನಾನು ನೋಡಲಿ ಅಂತ. ಸೂಪರ್ ಸರ್. ಸರ್, ನೀವು ವೇದಿಕೆ ಮೇಲೂ ಹೇಳ್ತಾ ಇದ್ರಿ ಲಾಸ್ಟ್ ಟೈಮ್ ಸಾಂಗ್ ರಿಲೀಸ್ ಆದಾಗ, ನಾನು ಯಶ್ ಅವರ ಅಪ್ಪಟ ಅಭಿಮಾನಿ ಅಂತ ಕೇಳ್ಪಟ್ಟೆ. ನೀವು ಸ್ಟೇಜ್ ಮೇಲೆ ಕೂಡ ಹೇಳಿದ್ದೀರಾ. ಸೊ ಯಶ್ ಸರ್ ಈಗಷ್ಟೇ ರೀಸೆಂಟ್ ಬಂದ ಅಮೃತಾಂಜನ ಸಿನಿಮಾಕ್ಕೆ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿ ಸಪೋರ್ಟ್ ಮಾಡಿದ್ರು. ನಿಮ್ಮ ಸಿನಿಮಾಕ್ಕೆ ಹೇಗೆ ಸಪೋರ್ಟ್ ಮಾಡಿದ್ದಾರೆ, ಹೇಗೆ ಬೆಂಬಲವಾಗಿ ನಿಂತಿದ್ದಾರೆ ಅಂತ, ಎಷ್ಟು ಸಪೋರ್ಟ್ ಇದೆ ನೀವು? ಮ್ಯಾಮ್ ಅವರೇ ಹೇಳಿರಂಗೆ, ಒಬ್ಬ ಸ್ಟಾರ್ ಹೀರೋ ಬಂದು ಸಪೋರ್ಟ್ ಮಾಡಿದ ತಕ್ಷಣ ಸಕ್ಸಸ್ ಆಗುತ್ತೆ ಅನ್ನೋದು ಇಲ್ಲ. ಸೊ ಕೆಲಸ ಕರೆಕ್ಟಾಗಿದ್ದಾಗ ಮುಂದೆ ಒಂದಿನ ನಾನು ಹೋಗಿಲ್ಲ ಅಣ್ಣ ಈ ಥರ ಮಾಡಿದೆ ಅಂತ ನಾನು ತೋರಿಸ್ಬೋದು, ಅವರು ಅಪ್ರಿಷಿಯೇಟ್ ಮಾಡ್ಬೋದು. ಸೊ ನಾನು ಬಿಲೀವ್ ಮಾಡೋದು ನನ್ನ ಕೆಲಸದ ಮೇಲೆ. ಸೊ ಚೆನ್ನಾಗಿರೋ ಕೆಲಸ ಮಾಡಿದಾಗ ಡೆಫಿನೆಟ್ಲಿ ಅವರು ಇಷ್ಟಪಡ್ತಾರೆ, ಅವರು ಖುಷಿ ಪಡ್ತಾರೆ ಅಂತ ನಾನು ನಂಬಿದ್ದೀನಿ ಮೇಡಮ್. ಸಪೋರ್ಟು ಗೊತ್ತಿಲ್ಲ, ಅಟ್ ದ ಎಂಡ್ ಹೋಗಿ ಕೇಳ್ಬೋದು ಅಂದ್ಕೊಂಡಿದ್ದೀನಿ, ಕೇಳ್ತೀನಿ ಅಂದ್ಕೊಂಡಿದ್ದೀನಿ ಮೇಡಮ್. ಓಕೆ ಸರ್, ಈಗ ಅಮೃತಾಂಜನ ಸಿನಿಮಾದವರು ಅಷ್ಟೇ ಸರ್ ಜೊತೆ ಅವರ ಒಂದು ವಿಡಿಯೋಸ್ ನೋಡಿ ತೋರಿಸಿ ಅವರು ಸಮೇತ ಪೋಸ್ಟ್ ಮಾಡ್ಕೊಂಡಿದ್ರು, ಖುಷಿ ಪಟ್ಟಿದ್ರು. ನೀವು ಹೋಗಿ ಅವ್ರ ಜೊತೆ ಮಾತಾಡಿ ವಿಡಿಯೋಸ್ ಏನಾದ್ರು ತೋರಿಸಿದುಂಟಾ, ಅಥವಾ ಮುಂದೆ ಮಾಡೋ ಪ್ಲ್ಯಾನ್ ಏನಾದರೂ ಉಂಟಾ ಅನ್ನುವಂಥದ್ದು? ಅಷ್ಟು ಈಸಿಯಾಗಿ ಅವ್ರು ಅವೈಲೇಬಲ್ ಆಗಿ ಸಿಗ್ತಾರೆ ಅಂದರೆ, ನಿಮ್ಗೆ ಸಿಕ್ಕಿದ ನನಗೆ ಸಿಗ್ತಾರೆ ಅಂದರೆ, ನಿಮ್ಗೆ ಸಿಕ್ಕಿದ ತಕ್ಷಣ ಹೇಳಿ ಮೇಡಮ್, ಹಿಂದೆ ನಾನು ಮಾತಾಡ್ತೀನಿ. ಅಷ್ಟು ಈಸಿಯಾಗಿ ಅವ್ರು ಸಿಗೋಲ್ಲ. ಸೊ ಗೊತ್ತಿಲ್ಲ ಮೇಡಮ್, ನನ್ನ ಕೆಲಸ ನಾನು ಕರೆಕ್ಟಾಗಿ ಮಾಡ್ತಾಯಿದ್ದೀನಿ. ಅವ್ರಿಗೆ ನಾನು ಹೋಗಿ ಅವ್ರನ್ನ ಹೇಳ್ಬೇಕು ಅಂತಲೇ ಇಲ್ಲ, ಮುಂದೆ ಅದನ್ನು ಸಕ್ಸಸ್ಫುಲ್ ಆದಾಗ ನಾನು ಅವ್ರಿಗೆ ತೋರಿಸ್ತೀನಿ, ಅಣ್ಣ ನಿಮ್ಮ ಫ್ಯಾನು, ಒಳ್ಳೆ ಕೆಲಸ, ಒಳ್ಳೆ ಸಿನಿಮಾ ಮಾಡಿದ್ದೀನಿ ಅಂತ ಕಾನ್ಫಿಡೆಂಟಾಗಿ ಹೇಳ್ತೀನಿ. ಓಕೆ ಸರ್, ಈಗ ಸಾಕಷ್ಟು ಸಿನಿಮಾಗಳು ರಿಲೀಸ್ ಆಯಿತು. ಆ ರಿಲೀಸ್ ಆಗಿರೋ ಸಿನಿಮಾಕ್ಕೆ ನಮ್ಮ ಇಂಡಸ್ಟ್ರಿಯಲ್ಲಿ ಎಲ್ಲರೂ ಹೋಗಿ ಸಪೋರ್ಟ್ ಮಾಡಿದ್ರು, ಭಾಗಿಯಾಗಿದ್ರು. ಎಕ್ಸಾಂಪಲ್ ರೈಸ್ ಆಫ್ ಅಶೋಕ ಇರ್ಬೋದು, ಆಲ್ಫಾ ಸಿನಿಮಾ ಆಗಿರ್ಬೋದು, ಎಲ್ಲ ಹೋಗಿ ಸಿನಿಮಾ ನೋಡಿದ್ದಾರೆ, ಅದಕ್ಕೆ ಆರೈಸಿದ್ರು, ಬಂದಿದ್ರು. ನಿಮ್ಮ ಸಿನಿಮಾಕ್ಕೆ ಯಾವ ರೀತಿ ಸಪೋರ್ಟ್ ಸಿಗ್ತಾ ಇದೆ ಇಂಡಸ್ಟ್ರಿಯಿಂದ ಅನ್ನುವಂಥದ್ದು? ಮೇಡಮ್ ರೈಸ್ ಆಫ್ ಅಶೋಕ ಸಿನಿಮಾ ಬಂದು 27th ರಿಲೀಸ್ ಆಗ್ತಾ ಇದೆ. ಸೊ ಅದಕ್ಕೆ ಬಂದು ತುಂಬ, ಯಾಕಂದರೆ ಸತೀಶ್ ಶ್ರೀನಿವಾಸಂ ಸರ್ ತುಂಬ ವರ್ಷದಿಂದ ಇದ್ದಾರೆ. ಆಲ್ಫಾ ಹೇಮಂತ್ ಕುಮಾರ್ ನನ್ನ ಫ್ರೆಂಡ್ ಆ್ಯಕ್ಚುಲಿ. ಸೊ ಅವ್ರದ್ದು ನನ್ನ ಸಿನಿಮಾ ನೋಡಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಒಬ್ಬ ಹೊಸ ಹೀರೋ ಕನ್ನಡ ಇಂಡಸ್ಟ್ರಿಲಿ ಆ ಬಜೆಟಲ್ಲಿ ಬಂದು ಮಾಡೋದು ಅನ್ಡೌಟೆಡ್ಲಿ ತುಂಬ ದೊಡ್ಡ ವಿಷಯ. ಸೊ ಅವ್ರಿಗೂ ಒಳ್ಳೆಯದಾಗಲಿ. ಆಮೇಲೆ ಚೆನ್ನಾಗಿರೋ ಸಿನಿಮಾ ಮಾಡಿರೋದ್ರಿಂದ ತುಂಬ ಜನ ಬಂದು ಅವ್ರಿಗೂ ಸಪೋರ್ಟ್ ಮಾಡಿದ್ದಾರೆ. ಸೊ ಸಿನಿಮಾ ಚೆನ್ನಾಗಿದೆ, ಚೆನ್ನಾಗಿ ಹೋಗ್ತಾಯಿದೆ ಅಂತ ಕೇಳ್ಪಟ್ಟಿದ್ದೀನಿ. ಇನ್ನೂ ಒಳ್ಳೆ ಸಕ್ಸಸ್ ಸಿಗಲಿ ಅಂತ ನನ್ನ ಸಿನಿಮಾಗೆ ಇನ್ನೂ ಗೊತ್ತಿಲ್ಲ ಮೇಡಮ್, ಈಗಿನ್ನ ಸೆಕೆಂಡ್ ಸಾಂಗ್ ರಿಲೀಸ್ ಮಾಡ್ತಾಯಿದ್ದೀನಿ. ಇನ್ನು ಮುಂದಿನ ದಿನಗಳಲ್ಲಿ ಐ ಗೆಸ್ ಎಲ್ಲರೂ ಬಂದು ನನಗೂ ಸಪೋರ್ಟ್ ಮಾಡ್ತಾರೆ ಅಂತ ನಾನು ಐ ಆಮ್ ಹೋಪಿಂಗ್ ಫಾರ್ ದ ಬೆಸ್ಟ್. ಓಕೆ ಸರ್, ನಾನು ಲಾಸ್ಟ್ ಟೈಮ್ ನಿಮ್ಮದು ಯಾವುದೋ ರೀಲ್ಸ್ ನೋಡಬೇಕಾದ್ರೆ ಎಲ್ಲೋ ನೋಡ್ತಾ ಇದ್ದೆ, ಸಿನಿಮಾಗೆ ಇಂಡಸ್ಟ್ರಿಯಲ್ಲಿ ಯಾರು ನಮಗೆ ಸಪೋರ್ಟ್ ಮಾಡಲ್ಲ ಹೊಸಬ್ರು ಅಂತ ಬಂದರೆ ಅಂತ ಮಾತು ಕೇಳ್ಪಟ್ಟಿದೆ. ಹೌದಾ? ನಿಮಗೆ ಯಾವ ರೀತಿ ಎಕ್ಸ್ಪೀರಿಯೆನ್ಸ್ ಆಗಿದೆ ಅನ್ನುವಂಥದ್ದು? ಮೇಡಮ್ ಸಪೋರ್ಟ್ ಮಾಡಿಲ್ಲ ಅಂತ ನಾವು ರಾಂಗಾಗೂ ಬ್ಲೇಮ್ ಮಾಡೋಕ್ಕಾಗಲ್ಲ, ಪಾಪ ಅವ್ರದ್ದು ಏನಿರುತ್ತೇನೋ. ಬಟ್ ನಂದು ಅಪ್ರೋಚ್ ಇತ್ತು, ಅವಾಗ ಕೆಲವೊಬ್ಬರು ಬ್ಯುಸಿ ಇದ್ದರು, ಅವಾಗ ಮಾಡೋಕ್ಕಾಗಿರಲಿಲ್ಲ. ಸೊ ಮುಂದಿನ ದಿನಗಳಲ್ಲಿ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಮೇಡಮ್. ಮಾಡಿಲ್ಲ ಅಂದ್ರೂ ನನ್ನ ಕೆಲಸ ಸ್ಟ್ರಾಂಗಾಗಿ ಮಾಡಿದ್ದೀನಿ, ಕಾನ್ಫಿಡೆಂಟಾಗಿ ಮಾಡಿದ್ದೀನಿ. ಐ ಆಮ್ ವೆರಿ ಕಾನ್ಫಿಡೆಂಟ್ ಅಬೌಟ್ ಮೈ ವರ್ಕ್ ಅಷ್ಟೆ. ಸರ್, ಈಗ ಆಲ್ರೆಡಿ ನೀವೊಂದು ಸಾಂಗ್ ರಿಲೀಸ್ ಆಗಿದೆ, ಇದ್ರ ಬಗ್ಗೆ ಯಾರಿಗಾದರೂ ಹೋಗಿ ತೋರಿಸಿದ್ದೀರಾ, ಅಥವಾ ಯಾವುದಾದ್ರೂ ದೊಡ್ಡ ಸ್ಟಾರ್ ಜೊತೆ ಮಾತುಕತೆ ನಡೆದಿದೆಯಾ ನಿಮ್ಮದು ಅನ್ನುವಂಥದ್ದು? ಯಾರು ಅಷ್ಟು ಈಸಿಯಾಗಿ ಸಿಗಲ್ಲ ಮೇಡಮ್, ಸಿಗಲ್ಲ ಮೇಡಮ್, ಇರೋ ಫ್ಯಾಕ್ಟ್. ನಾನು ಹೋಗಿಲ್ಲ, ಅದೆಲ್ಲ ಅಂತ ಅವ್ರದ್ದೇ ಕೆಲಸಗಳಲ್ಲಿ ಬ್ಯುಸಿ ಇದ್ದಾರೆ. ಇವಾಗ ದರ್ಶನ್ ಸರ್ ಹತ್ರ ಹೋಗೋಕ್ಕಾಗಲ್ಲ, ಅವರು ಅವ್ರದ್ದಾದಂಥ ನೋವಲ್ಲಿದ್ದಾರೆ. ಸುದೀಪ್ ಸರು ಬೇರೆಯಲ್ಲಿದ್ದಾರೆ. ಆಮೇಲೆ ಸ್ಟಾರ್ಗಳು ಅಷ್ಟು ಈಸಿಯಾಗಿ ಸಿಗಲ್ಲ ಮೇಡಮ್. ಮುಂದೆ ಒಂದಿನ ಈ ಥರ ಒಂದು ಸಿನಿಮಾ ಬಂದಿದೆ ಅಂತ ನಾವು ಹೇಳ್ಬೋದು, ಇಲ್ಲ ಟ್ರೈಲರ್ ಟೈಮಲ್ಲಿ ಹೋಗಿ ಅಪ್ರೋಚ್ ಮಾಡ್ಬೋದು, ಅಷ್ಟೇ ನಾನು ಗೊತ್ತಿರೋದು. ಸರ್ ಖಂಡಿತ ಈಗ ದರ್ಶನ್ ಸರ್ ಸಿಚುವೇಶನಲ್ಲಿ ಅವ್ರನ್ನ ಮೀಟ್ ಮಾಡೋಕ್ಕಾಗಲ್ಲ, ಬೇರೆ ಯಾರನ್ನಾದ್ರೂ ಮೀಟ್ ಮಾಡಿದ್ದೀರಾ, ಅಪ್ರೋಚ್ ಮಾಡಿದ್ದೀರಾ ಅನ್ನುವಂಥದ್ದು ಸರ್? ಮ್ಯಾಮ್ ಈಗ ಜಸ್ಟ್ ಒಂದೇ ಒಂದು ಸಾಂಗ್ ರಿಲೀಸ್ ಆಗಿದೆ, ಸೆಕೆಂಡ್ ಸಾಂಗ್ಗೆ ಖಂಡಿತ ಹೋಗ್ತೀನಿ ಮೇಡಮ್, ಹೋಗಿ ಅಪ್ರೋಚ್ ಮಾಡ್ತೀನಿ, ತುಂಬ ಜನ ಕೇಳ್ಕೊತೀನಿ, ಬಂದು ಸಪೋರ್ಟ್ ಮಾಡಿದ್ರೆ ಇವತ್ತಿರೋ ಇಂಡಸ್ಟ್ರಿಗೆ ಆ್ಯಕ್ಚುಲಿ ಸ್ಟಾರ್ಗಳು ಬಂದು ನಿಂತ್ಕೊಂಡಾಗ ಇನ್ನೊಂದು ಸ್ವಲ್ಪ ರೀಚ್ ಸಿಗ್ಬೋದು ಅಂದ್ಕೊಂಡಿದ್ದೀನಿ. ಸೊ ಬಂದು ಮಾಡಿದ್ರೆ ಇಂಡಸ್ಟ್ರಿ ಗ್ರೋತ್ ಚೆನ್ನಾಗಿರುತ್ತೆ ಅಂತ ನನ್ನೊಂದು ಅಭಿಪ್ರಾಯ. ಮಾಡಿಲ್ಲ, ಇಫ್ ಇನ್ ಕೇಸ್ ಮಾಡಿಲ್ಲ ಅಂದ ತಕ್ಷಣ ನಾವು ಕುಗ್ಗಿ ಮನೆಗೆ ಹೋಗೋದು ಬೇಡ. ಸೊ ಕೆಲಸ ಕಾನ್ಫಿಡೆಂಟಾಗಿ ಮಾಡೋಣ. ಸೊ ಕಂಟೆಂಟ್ ಚೆನ್ನಾಗಿರೋ 100% ಹಿಟ್ಟಾಗುತ್ತೆ, ಸಕ್ಸಸ್ ಆಗುತ್ತೆ.
ಓಕೆ. ಕಂಟೆಂಟ್ ಅಂದಾಗ ಇನ್ನೊಂದು ವಿಚಾರ ನೆನಪಾಯ್ತು ಸರ್. ಈಗ ನೀವು ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಡ್ತಾ ಇರೋರು ಈ ಆಸ್ ಅ ಹೀರೋ ಆದಮೇಲೆ ಇನ್ನೊಂದಂತ ಏನಂತ ಹೇಳಿದ್ರೆ ಹೊಸ ಸಿನಿಮಾ ತೊಗೊಂಡು ಬರ್ತಾ ಇದ್ದೀರಾ. ಕಂಟೆಂಟ್ ಯಾವ ರೀತಿ ಇದೆ ಮತ್ತು ಜನರಿಗೆ ಯಾವ ರೀತಿ ಇಷ್ಟ ಆಗ್ಬೋದು ಅಂದರೆ ಇದನ್ನು ಯಾಕೆ ಕೇಳ್ತಾ ಇದ್ದೀರಿ ಅಂತ ಹೇಳಿದ್ರೆ ಥಿಯೇಟರಲ್ಲಿ ಸಾಕಷ್ಟು ಸಿನಿಮಾಗಳು ಬಂದು ನಿಲ್ತಾ ಇಲ್ಲ. ಥಿಯೇಟರಿಗೆ ಬರುತ್ತೆ, ಒಂದಿನ ನೋಡ್ತಾರೆ, 2 ದಿನ ನೋಡ್ತಾರೆ, ಇಲ್ಲಾಂದರೆ ಗಿಮಿಕ್ ಮಾಡಿಕೊಂಡು ಸಿನಿಮಾದ ಏನೇನೋ ಮಾಡೋಕೆ ಕೊಡ್ತಾರೆ. ಸೊ ನೀವು ಯಾವ ಥರ ಕಂಟೆಂಟ್ ತೊಗೊಬರ್ತಿದ್ದೀರಾ, ಜನಕ್ಕೆ ಯಾವ ರೀತಿ ಇಷ್ಟ ಆಗ್ಬೋದು ಅನ್ನುವಂಥದ್ದು? ಮ್ಯಾಮ್, ಟು ಬಿ ಫ್ರ್ಯಾಂಕ್ ಹೇಳ್ಬೇಕಂದ್ರೆ ಇವಾಗ ನೋಡ್ತಾ ಇದ್ದೀನಿ ಎಲ್ಲರೂ ಏನೇನು ಮಾಡ್ತಾ ಇದ್ದಾರೆ, ಸಿನಿಮಾ ಹೆಂಗೆ ಆಗ್ತಾಯಿದೆ, ಹೋಗ್ತಾ ಇದೆ, ಬೀಳ್ತಾ ಇದೆ. ಸೊ ಎಲ್ಲದೂ ಅರಿವು ನನಗಿದೆ. ಸೊ ಇದನ್ನೆಲ್ಲ ನನಗೆ ಗೊತ್ತಿದ್ದು ನಾನು ಸೇಮ್ ಅದೇ ಪ್ಯಾಟರ್ನ್ ಅಂತ ಫಾಲೋ ಮಾಡ್ತಾ ಇಲ್ಲ. ಸೊ ನಾನು ನಂಬಿರೋದು ಒಂದೇ, ಸ್ಟ್ರಾಂಗ್ ಆಗಿರೋ ಕಂಟೆಂಟ್ ಮಾಡಿಕೊಂಡ್ರೆ ಜನಕ್ಕೆ ಎಮೋಷ್ನಲಿ ಕನೆಕ್ಟ್ ಆದರೆ 100% ಸಕ್ಸಸ್ ಆಗುತ್ತೆ ಅಂತ ನಾನು ಅದನ್ನೇ ನಂಬಿರೋದು. ಸೊ ಎಮೋಷ್ನಲಿ ಕನೆಕ್ಟ್ ಆಗೋಕ್ಕೆ ಆಡಿಯನ್ಸ್ಗೆ ಏನು ಬೇಕೋ ಅದನ್ನು ಮಾಡಿ ಪ್ಯೂರ್ ಕಂಟೆಂಟ್ ಕೊಟ್ಟರೆ 100% ಜನ ಇಷ್ಟಪಡ್ತಾರೆ ಅಂತ ನಂಬಿದ್ದೀನಿ. ಸೊ ಆ ನಂಬಿಕೆ ಮೇಲೆ ನಾನು ಕೂತಿದ್ದೀನಿ ಮೇಡಮ್, ಅಷ್ಟೇ. ಆಮೇಲೆ ಗಿಮಿಕ್ಕೆಲ್ಲ ನಾನೇನು ಮಾಡೋಕ್ಕೋಗಲ್ಲ, ಕೆಲಸ ಮಾತಾಡಬೇಕು ಅಂತ ನಾನು ಯಾವತ್ತೂ ಬಯಸ್ತೀನಿ. ಸರ್, ಈಗ ಗಿಮಿಕ್ ಅಂತ ಹೇಳಿದಾಗ ಈಗ ನೀವು ನೋಡ್ಕೊಂಡು ಬಂದಿರ್ಬೋದು, ಈಗ ಆಲ್ರೆಡಿ ಇಂಡಸ್ಟ್ರಿಯನ್ನು ನೋಡಿರುವವರು, ನೋಡ್ಕೊಂಡು ಬಂದವರು, ಈ ಗಿಮಿಕ್ ಎಲ್ಲ ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ವರ್ಕ್ ಆಗುತ್ತಾ ಅನ್ನುವಂಥದ್ದು? ಮೇಡಮ್, ಇವತ್ತು ಒಬ್ರು ಕಮೆಂಟ್ ಆಗ್ತಾ ಇದ್ರಲ್ಲ ಮೇಡಮ್, ಅವ್ರಿಗೆ ಗೊತ್ತಿರುತ್ತೆ ಯಾವ್ದು ಸುಳ್ಳು ಯಾವ್ದು ನಿಜ ಅಂತ. ಆ ಕಮೆಂಟಲ್ಲಿ ಅವನೇ ಬೈತಾ ಇರ್ತಾನೆ, ಇವ್ರು ನೀನು ಮಾಡ್ತಾರೆ ಡ್ರಾಮಾ ಅಂತ ನನಗೆ ಗೊತ್ತಾಗ್ತಾ ಇದೆಯಪ್ಪ, ಸ್ಟಾಪ್ ಮಾಡು ಅಂತ. ನೀವೇ ನೋಡಿಬೇಕಾರೆ ಕಮೆಂಟಲ್ಲಿ. ಸೊ ಹಂಗಾಗಿ ಆ ಗಿಮಿಕ್ಕೆಲ್ಲ ವರ್ಕೌಟ್ ಆಗಲ್ಲ ಮೇಡಮ್. ಆ ಗಿಮಿಕ್ಗೆ ಕ್ರಿಯೇಟಿವಿಟಿ ಯೋಚನೆ ಮಾಡೋ ಬದಲು ನಾವು ಸಿನಿಮಾಲಿ ಅದೇ ಥರ ಆ ಶಾರ್ಟ್ ಆ ಸೀನ ಕಂಪೋಸ್ ಮಾಡಿಬಿಟ್ರೆ ಸಿನಿಮಾನೇ ಗೆದ್ದುಬಿಡುತ್ತೆ ಮೇಡಮ್. ಗಿಮಿಕ್ ಬಿಟ್ಟಾಕಿ ಒಳ್ಳೆ ಸಿನಿಮಾ ಮಾಡಿ ಅಂತ ಹೇಳ್ತೀನಿ ನಾನು ಎಲ್ರಿಗೂ. ತುಂಬ ಜನ ಗಿಮಿಕ್ ಮಾಡೋರ್ಗೆ ಮಾತ್ರ, ಎಲ್ರಿಗೂ ಅಲ್ಲ. ಓಕೆ ಸರ್, ಈಗ ನೀವು ಹೇಳಿದ್ರಿ ಗಿಮಿಕ್ ಮಾಡಿದರೆ ಈ ಇಂಡಸ್ಟ್ರಿಯಲ್ಲಿ ವರ್ಕೌಟ್ ಆಗಲ್ಲ, ಒಳ್ಳೆ ಕಂಟೆಂಟ್ ಇರಬೇಕು ಅಂತ. ನೀವು ಜನಕ್ಕೆ ಯಾವ ರೀತಿ ರೀಚ್ ಮಾಡೋಕೆ ಹೊರಟಿದ್ದೀರಾ? ನಿಮ್ಮ ಒಂದು ಕಂಟೆಂಟು ಏನಿರ್ಬೋದು ಅನ್ನುವಂಥದ್ದು, ಏನು ಸ್ಪೆಷಲ್ ಆಗಿರುತ್ತೆ ಇದರಲ್ಲಿ ಅನ್ನುವಂಥದ್ದು? ಮ್ಯಾಮ್, ನಾನು ಅಲ್ಲಿ ನನ್ನ ಫಸ್ಟ್ ಸಾಂಗ್ ಲಾಂಚ್ ಆದಾಗೂ ಹೇಳಿದೆ, ಇವಾಗ ಬೇರೆ ಇಂಡಸ್ಟ್ರಿ ನೋಡ್ತೀನಿ ಮೇಡಮ್, ಸಕ್ಸಸ್ ರೇಷಿಯೋ ಅವ್ರದ್ದು ಏನಿದೆ, ಅವ್ರು ಎಲ್ಲಿ ಗೆಲ್ತಾ ಇದ್ದಾರೆ ನೋಡ್ತೀನಿ. ಅವರು ತುಂಬ ರಿಯಾಲಿಟಿ ಸಿನಿಮಾಗಳು ಮಾಡ್ತಾಯಿದ್ದಾರೆ, ತುಂಬ ಧೂಮ್ ಒಬ್ಬ ಆ್ಯಕ್ಷನ್ ಹೀರೋ ಆಗಿ ಬಂದು 6 ಪ್ಯಾಕ್ ಮಾಡ್ಕೊಂಡು ಅಷ್ಟು ಜನ ಕೊಡ್ದ ಇಷ್ಟು ಜನ ಕೊಡ್ದ, ಅವೆಲ್ಲ ಈಗ ನಮ್ಮ ಇಂಡಸ್ಟ್ರಿಯಲ್ಲಿ ದೇವರಾಣಿಗೂ ಅದು ಯಾವುದೂ ನಡೆಯಲ್ಲ. ಸೊ ಕಂಪ್ಲೀಟ್ಲಿ ರಿಯಾಲಿಟಿ ಇವತ್ತಿನ ಎಲ್ಲರೂ ಲೈಫಲ್ಲಿ ಏನು ನಡೀತಾ ಇದೆ ಅದನ್ನು ಸಿನಿಮಾ ಮುಖಾಂತರ ನಾನು ಅವ್ರ ಲೈಫ್ ಅವ್ರಿಗೆ ತೋರಿಸ್ತಾ ಇದ್ದೀನಿ. ಅದರಲ್ಲಿ ಒಂದು ತಿನ್ ಲೈನ್ ಮೆಸೇಜ್ ಇಟ್ಟು ಹಿಂಗೆ ಮಾಡಿದ್ರೆ ಹಿಂಗಾಗುತ್ತೆ, ಹಿಂಗೆ ಮಾಡಬೇಡಿ ಅನ್ನೋದೊಂದು ಪ್ಯೂರ್ ಮೆಸೇಜ್ ಇಟ್ಟು ಒಂದು ಒಳ್ಳೆ ಕಂಟೆಂಟ್ ಸಿನಿಮಾ ಮಾಡಿದ್ದೀನಿ. ಆ ಕಂಟೆಂಟ್ ಸಿನಿಮಾ ಇವಾಗ ತುಂಬ ಡ್ರಾಮಾ ಹೋಗ್ತಾ ಇದ್ರೂ ಜನರಿಗೆ ಬೋರ್ ಆಗಿಬಿಡುತ್ತೆ, ಅದು ಥಿಯೇಟ್ರಲ್ಲಿ ಕೂರಿಸಲ್ಲ. ಸೊ ಅದಕ್ಕೆ ಒಂದು ಕಮರ್ಷಿಯಲ್ ಟಚ್ ಕೊಟ್ಟು, ಒಂದು 4 ಮೆಲೋಡಿ ಸಾಂಗ್ಸ್ ಕೊಟ್ಟು, ಒಂದು ಒಳ್ಳೆ ಫೈಟ್ಸ್ ಒಂದು 3 ಇಟ್ಟು, ಸೊ ಆ ಥರ ಎಲ್ಲ ಬ್ಯಾಲೆನ್ಸ್ ಮಾಡಿ ಕ್ಲೀನಾಗಿ ಇವತ್ತು ಗೊತ್ತಿದೆ ಫುಲ್ಲು ಡೌನ್ಫಾಲಲ್ಲಿ ನಾವು ಇದೀವಿ ಅಂತ. ತುಂಬ ಕೇರ್ಫುಲ್ಲಾಗಿ ಮಾಡಿರೋ ಸಿನಿಮಾ ಲೈಫ್ ಟುಡೇ ಮಾಡಿರೋದೇ ಜೆನ್ಜಿ ಕಿಡ್ಸಿಗೆ ಮೇಡಮ್. ಆಮೇಲೆ ಎಲ್ಲರೂ ಅವ್ರಿಗೆ ಮೆಸೇಜ್ ಕೊಡಬೇಕು ಅಂತಾರೆ, 100% ಇಲ್ಲ. ಅವ್ರು ಆಲ್ಮೋಸ್ಟ್ ಅಪ್ಗ್ರೇಡ್ ಆಗಿಬಿಟ್ಟಿದ್ದಾರೆ. ಅವ್ರು ಅಪ್ಗ್ರೇಡ್ ಆಗಿರೋದಕ್ಕೆ ನಾನು ಅಪ್ಡೇಟ್ ಆಗಿ ಅವ್ರಿಗೆ ಸಿನಿಮಾ ಮಾಡಿದ್ದೀನಿ ಮೇಡಮ್, ಇದು ಫ್ಯಾಕ್ಟ್. ಓಕೆ ಸರ್, ಈಗ ನಮ್ಮ ಕನ್ನಡ ಇಂಡಸ್ಟ್ರಿಗೂ ಬೇರೆ ಇಂಡಸ್ಟ್ರಿಗೆ ಏನು ವ್ಯತ್ಯಾಸ ಅಂತ ನೀವು ಟೆಕ್ನಿಷಿಯನ್ ಎಲ್ಲ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಬಂದಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದ್ರ ಮಧ್ಯೆ ಏನು ವ್ಯತ್ಯಾಸ ಇದೆ ಅನ್ನುವಂಥದ್ದು? ಮೇಡಮ್, ನಮ್ಮಲ್ಲೂ ಎಲ್ರಿಗಿಂತ ತುಂಬ ಚೆನ್ನಾಗಿರೋ ಟೆಕ್ನಿಷಿಯನ್ಸ್ ಇದ್ದಾರೆ. ಬಟ್ ಇಲ್ಲೇನಾದರೆ ಬ್ಲೇಮ್ ಮಾಡೋರು ಜಾಸ್ತಿ. ಇವು ರೈಟರ್ಸು ಪ್ರೊಡ್ಯೂಸರ್ನ ಬ್ಲೇಮ್ ಮಾಡ್ತಾರೆ, ಪ್ರೊಡ್ಯೂಸರ್ಸ್ ಇವ್ರನ್ನ ಬ್ಲೇಮ್ ಮಾಡ್ತಾರೆ. ಇದು ಆ್ಯಕ್ಚುಲಿ ಫ್ಯಾಕ್ಟ್. ತುಂಬ ಜನ ಹೇಳ್ತಾರೆ ರೈಟರ್ಗಳಿಗೆ ಪೇಮೆಂಟ್ ಕೊಡೋಲ್ಲ. ಪ್ರೊಡ್ಯೂಸರ್ಗೆ ಏನಾದರೂ ಬಂದರೆ ಅಲ್ವಾ ಮೇಡಮ್ ಕೊಡೋದು. ಇವಾಗ ಏನೂ ಇಲ್ದಿರ ಝೀರೋ ಅಲ್ಲೇ ಅವ್ನು ಇತ್ಕೊಂಡು ಎಲ್ಲ ಕೊಡಿ ಅಂದರೆ ನೋ ಒನ್ ವಿಲ್ ಬೇರ್ ದಟ್. ಸೊ ನಮ್ಮ ಇಂಡಸ್ಟ್ರಿ ಗೆಲ್ಲಬೇಕಂದ್ರೆ ಆಸ್ ಕಮಿಂಗ್ ಅ ನ್ಯೂ ಕಮರ್, ಒಬ್ಬ ಬಿಗಿನರ್ ಆಗಿ ಹೇಳ್ತಾ ಇದ್ದೀನಿ, ಮೈನ್ ಕೊಲಾಬ್ರೇಷನ್ ಇರಬೇಕು. ದುಡ್ಡು ಸೆಕೆಂಡ್ರಿ, ಫಸ್ಟು ಗೆಲ್ಲಕ್ಕೆ ನೋಡೋಣ. ನಿಮ್ಮ ಮನೆಗೆ ಏನು ಬೇಕು, ನಿಮ್ಮ ಫ್ಯಾಮಿಲಿಗೆ ಏನು ಬೇಕು, ಅಷ್ಟು ಇಷ್ಟೇ ಲಕ್ಷ ಬೇಕು, ನನಗೆ ಇದೇ ಬೇಕು ಅದೇ ಬೇಕು ಅಂದರೆ ಬರೀ ದುಡ್ಡಲ್ಲಿ ಹೋಗ್ತಾ ಇರುತ್ತೆ ಮೇಡಮ್, ಕೆಲಸದಲ್ಲಿ ಹೋಗೋಲ್ಲ. ಕೊಲಾಬ್ರೇಷನ್ ಮಾಡೋಣ, ಫಸ್ಟು ಸಿನಿಮಾ ಹೆಂಗೆ ಗೆಲ್ಸೋಣ ಅದನ್ನು ಯೋಚನೆ ಮಾಡೋಣ. ಚಿಕ್ಕ ಪುಟ್ಟ ತೊಗೊಂಡು ನಮ್ಮ ಗ್ರೋತ್ನ ಬೆಳೆಸ್ಕೊಂಡು ಹೋಗೋಣ. ಹಂಗಾದರೆ ಖಂಡಿತ ಇಂಡಸ್ಟ್ರಿ ತೆಲುಗು ತಮಿಳ್ ಹಿಂದಿಗಿಂತನೂ ಬೇರೆ ಲೆವೆಲಲ್ಲಿ ಆಸ್ ಎ ನ್ಯೂ ಕಮರ್ಗಳು ನಿಂತ್ಕೊತಾರೆ ಅಂತ ನಾನೊಂದು ಹೋಪ್ಸ್ ಇಟ್ಕೊಂಡಿದ್ದೀನಿ. ನಾನು ಅದ್ರ ಮೇಲೇ ಕೆಲಸ ಮಾಡ್ತಾರೆ. ಈಗ ಇಲ್ಲೇ ನಮ್ಮ ಪ್ರಭು ಕೂತಿದ್ದಾರೆ, ಇವ್ರು ಯಾರು ಬಂದು ನನಗೆ ದುಡ್ಡುಗೋಸ್ಕರ ಕೂತಿಲ್ಲ, ಸಿನಿಮಾ ಗೆಲ್ಲಿಸ್ಬೇಕು ಅಂತ ಕೂತಿದ್ದಾರೆ. ಬ್ರೋ, ನಂಗೆ ದುಡ್ಡು ಇನ್ನೊಂದು ಮತ್ತೊಂದು ಬೇಡ, ನನಗೆ ಸಿನಿಮಾ ಗೆಲ್ಲಿಸ್ಬೇಕು, ನಿಮ್ಮ ಪ್ಯಾಷನೇಟ್ ಆಗಿದ್ದೀರಾ ಬನ್ನಿ ಮಾಡೋಣ ಅಂತ. ಸೊ ಈ ಥರ ಟೀಮ್ ಇಟ್ಕೊಂಡು ನಾನು ಈ ಥರ ಟೀಮ್ಗಳ ಜೊತೆ ನಾನು ಹೋಗ್ತಾ ಇದ್ದೀನಿ. ಸರ್, ಈಗ ನೀವು ಪ್ರೊಡ್ಯೂಸರ್ ಅಂದ ತಕ್ಷಣ ಪ್ರೊಡ್ಯೂಸರ್ ನಿಮ್ಮ ಸಿನಿಮಾಕ್ಕೆ ಎಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ, ಹೇಗಿದೆ ಅನ್ನುವಂಥದ್ದು? ಮೇಡಮ್, ನಾನು ಪ್ರೊಡ್ಯೂಸರ್ ಅಲ್ಲ, ಐ ಆಮ್ ಜಸ್ಟ್ ಅನ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್. ನಾನು ಹೇಳಿದ್ದು ನಿಮ್ಮ ಸಿನಿಮಾಕ್ಕೆ ನಿಮ್ಮ ಪ್ರೊಡ್ಯೂಸರು ಹೇಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಹೇಗಿದೆ ಅನ್ನುವಂಥದ್ದು. ಏನು ಇರೋ ಅದು ಫ್ಯಾಕ್ಟ್ ಹೇಳ್ಬೇಕಂದ್ರೆ ರಿಯಾಲಿಟಿ ಸಿನಿಮಾ ಮಾಡ್ತೇನೆ, ರಿಯಾಲಿಟಿ ಹೇಳ್ಬಿಡ್ತೀನಿ. ನಾನು ಹೇಳಿದ್ದು 1 ಬಜೆಟು, ಈಗ 1:3 ಹೋಗ್ಬಿಟ್ಟಿದೆ. ಯಾಕಂದರೆ ಕ್ವಾಲಿಟಿ ಸಿನಿಮಾ ಇವಾಗ ತೆಲುಗು ತಮಿಳಿಗೆ ಎಲ್ಲ ಕಂಪೇರ್ ಮಾಡ್ಕೊಂಡು ನಾವು ಮಾಡಬೇಕು ಅಂದಾಗ ಪಕ್ಕಾ ಕ್ವಾಲಿಟಿ ಮಾಡಲೇಬೇಕು. ಆ ರೇಂಜಿಗೆ ನಾವು ಮಾಡಲೇಬೇಕು ಅಂದಾಗ ದುಡ್ಡು ತುಂಬ ಮೇಯ್ನ್ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ಹಂಗಾಗಿ ಸಪೋರ್ಟ್ ಮಾಡಿದ್ದಾರೆ, ಅವ್ರಿಗೂ ಗೊತ್ತಿದೆ ಸ್ವಲ್ಪ ಎಲ್ಲ ಎಕ್ಸ್ಟ್ರಾ ಆಗಿದೆ, ಇವತ್ತಿನ ಮಾರ್ಕೆಟ್ ಏನಿದೆ ಅಂತಲೂ ಗೊತ್ತಿದೆ. ಬಟ್ ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಕಾನ್ಫಿಡೆಂಟಾಗಿಲ್ಲ, ಏನಾದ್ರು ಮಾಡಿ ಗೆಲ್ಲೇಬೇಕು ಅಂತ. ಇವಾಗ ಕೆಲವರು ಒಂದೊಳ್ಳೆ ಸಿನಿಮಾ ಮಾಡಬೇಕು ಅಂತ ಬರ್ತಾರೆ, ನಾನು ಬಂದಿರೋದು ಇಲ್ಲ ಸಕ್ಸಸ್ಫುಲ್ ಸಿನಿಮಾ ಮಾಡಬೇಕು ಅಂತಲೇ ನಾನು ಬಂದಿರೋದು. ಸೊ ಆ ಪ್ಯಾಟ್ರನಲ್ಲಿ ನಾನು ವರ್ಕ್ ಮಾಡ್ತಾಯಿದ್ದೀನಿ.